ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಟ ಹಾಗೂ ಸಚಿವ ಅಂಬರೀಷ್ ಆಸ್ಪತ್ರೆ ಸೇರಿ 6 ದಿನಗಳಾಗಿದೆ. ವಿಕ್ರಮ್ ಆಸ್ಪತ್ರೆಯಲ್ಲಿಯೇ ಅಂಬಿಗೆ ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆಗಿಂತ ಇಂದು ಅಂಬರೀಷ್ ಆರೋಗ್ಯ ಸುಧಾರಿಸಿದೆ. ಶ್ವಾಸಕೋಶದ ಸೋಂಕು ಕಡಿಮೆ ಆಗ್ತಿದೆ ಅಂತ ಇಂದು ಸಂಜೆ ವೆಂಟಿಲೇಟರ್ ತೆಗೆಯುವ ಸಾಧ್ಯತೆ ಇದೆ. ನಾಳೆ ಸಂಜೆ ಅಂಬರೀಷ್ ಅವರನ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ವಿಕ್ರಮ್ ಆಸ್ಪತ್ರೆಯ ಡಾಕ್ಟರ್ ರವೀಶ್ ತಿಳಿಸಿದ್ದಾರೆ. 10 ವೈದ್ಯರ ತಂಡದಿಂದ ಸತತ ತಪಾಸಣೆ ನಡೀತಾ ಇದ್ದು ಅಂಬರೀಷ್ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾರೆ. ವೈದ್ಯರ ಮಾತಿಗೆ ಅಂಬರೀಷ್ ಸ್ಪಂದಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸ್ಲೋ ಆಗಿ ವೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸ್ಲೋ ಆಗಿ ಯಾವಾಗ ಕಂಪ್ಲೀಟ್ ಆಗಿ ಎಕ್ಸ್ಟ್ಯೂಬೇಟ್ ಮಾಡ್ತೀವಿ ಅಂತ ನಾನು ನಿಮಗೆ ಬಂದು ಹೇಳ್ತೀವಿ. ಕಂಟಿನ್ಯೂ ಆಗ್ತಾನೆ ಇದೆ. ಯಾವಾಗ ಕಂಪ್ಲೀಟ್ ಆಗಿ ಅವ್ರು ಈಸ್ ಬ್ರೀದಿಂಗ್ ಬೈ ಹಿಮ್ಸೆಲ್ಫ್ ಕಂಪ್ಲೀಟ್ಲಿ ವಿ ಟೇಕ್ ಆಫ್ ದ ಟ್ಯೂಬ್ಸ್. ಎಷ್ಟೊತ್ತಾಗ್ತದೆ ಏನಾಗ್ತದೆ ಗೊತ್ತಿಲ್ಲ. ಅದು ದಟ್ ಇಸ್ ಪ್ರೊಸೆಸ್ ಹ್ಯಾಸ್ ಸ್ಟಾರ್ಟೆಡ್ ನೌ. ವೈಫ್ and son both are sitting together with him. He is responding to eye commands. If you talk to him, he is opening his eyes. He is seeing his son and wife, and both of them are sitting next to him itself. So the process has started. Whenever it finishes or something, we'll come and tell you back things. ಈ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ವಿಕ್ರಮ್ ಆಸ್ಪತ್ರೆಯ ಆವರಣದಲ್ಲಿಯೇ ನಮ್ಮ ರಿಪೋರ್ಟರ್ ಜೇವೂರ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಇವತ್ತು ಅಂಬರೀಷ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಅವರು ವೈದ್ಯರ ಮಾತಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ವೈದ್ಯ ರವೀಶ್ ಹೇಳಿದ್ದಾರೆ. ಈಗ ಅವರ ಸ್ಥಿತಿ ಹೇಗಿದೆ ಮತ್ತು ವೈದ್ಯರು ಒಟ್ಟಾರೆ ಹೇಳಿದ್ದೇನು? ಹೌದು ರಘು, ಈಗಾಗಲೇ ಹೇಳಿದಂತೆ ಅಂಬರೀಷ್ ಅವರ ಆರೋಗ್ಯ ಸ್ಥಿತಿ ಏನಿತ್ತು, ಆರಂಭದಲ್ಲಿ ತುಂಬ ಗಂಭೀರವಾಗಿತ್ತು ಅಂತ ಒಂದು ಮಾಹಿತಿ ಇತ್ತು. ಆದರೆ ಈಗ ನಿನ್ನೆ ದಿನ ಕಂಪೇರ್ ಮಾಡಿದರೆ, ಇವತ್ತು ದಿನ ಕಂಪೇರ್ ಮಾಡಿದರೆ ಇವತ್ತು ತುಂಬ ಸ್ಟೇಬಲ್ ಆಗಿದೆ ಅವರ ಆರೋಗ್ಯದಲ್ಲಿ. ಇನ್ನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ಮಂಪರು ಬರೋ ಮಂಪರು ಔಷಧಿಯನ್ನು ಕೊಡ್ತಿದ್ರು, ಅದನ್ನು ಕಡಿಮೆ ಮಾಡೋದ್ರಿಂದ ಇವತ್ತು ಸಂಪೂರ್ಣವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದು ಕಣ್ಣುಗಳನ್ನೆಲ್ಲ ಆ ಕಡೆ ಈ ಕಡೆ ಮಾಡ್ತಾ ಇದ್ದಾರೆ. ಇನ್ನು ಅವರ ಮಗ ಅಭಿಷೇಕ್ ಹಾಗೂ ಸುಮಲತಾ ಅವ್ರ ಜೊತೆ ಇವತ್ತು ICU ಒಳಗಡೆ ಹೋಗಿ ಅಕ್ಕಪಕ್ಕ ಹೋಗಿ ಕೂತಿದ್ದಾರೆ. ಈ ಒಂದು ಸೂಚನೆ ನೋಡಿದರೆ ಅಂಬರೀಷ್ ಅವರ ಆರೋಗ್ಯ ದಿನೇ ದಿನೇ ಅಲ್ಲ ಇವತ್ತು ತುಂಬ ಸುಧಾರಿಸಿದೆ ಅಂತ ಹೇಳ್ಬೋದು. ಇನ್ನು UT ಖಾದರ್ ಸಹ ಇದೇ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಅಂದರೆ ಬಹುವಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಅವ್ರನ್ನ ವಾರ್ಡ್ ಶಿಫ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ. ಆದರೆ ವೆಂಟಿಲೇಟರ್ ಇನ್ನೂ ಇದೆ, ಅವರು ತೆಗಿಬೇಕು. ಆ ತೆಗೆಯುವ ಚಿಂತನೆ ನಡೀತಾ ಇದೆ ಅಂತ ಹೇಳ್ಬೋದು ರಘು. ಓಕೆ, ಇವತ್ತು ಆಸ್ಪತ್ರೆಗೆ ಯಾರು ಗಣ್ಯರು ಭೇಟಿ ನೀಡಿದ್ದೀರಾ? ಅವರ ಆರೋಗ್ಯನ ವಿಚಾರಿಸಿದ್ರಾ ಹೇಗೆ? ಹೌದು, ಎಂದಿನಂತೆ ಇವತ್ತು ಸಹ ಸುಮಾರು ಜನ ಬಂದರು. ಆದರೆ ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ ನಟರಲ್ಲಿ ನಮ್ಮ ಹಿರಿಯ ನಟ ಶಿವರಾಮ್ ಅವರು ಬಂದರು. ಅವರು ಸಹ ದೂರದಿಂದಲೇ ಅವರು ನೋಡಿ ಅವರು ಆರೋಗ್ಯವನ್ನು ವಿಚಾರಿಸಿಕೊಂಡು ಮಾಧ್ಯಮಕ್ಕೆ ಮಾಹಿತಿ ಕೊಟ್ಟರು. ಇನ್ನು ಸಂತೋಷ್ ಗುರೂಜಿ ಸಹ ಬಂದಿದ್ದರು ಇವತ್ತು. ಹಾಗೆಯೇ ಮತ್ತಷ್ಟು UT ಖಾದರ್ ಸಹ ಇವತ್ತು ಮತ್ತೆ ಬಂದಿದ್ದರು. UT ಖಾದರ್ ಸಹ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ನೇರವಾಗಿ ಮಾಧ್ಯಮಕ್ಕೆ ಬಂದು ಅಂಬರೀಷ್ ಅವರ ಆರೋಗ್ಯದಲ್ಲಿ ಯಾವ ಥರದ ಒಂದು ಅಭಿವೃದ್ಧಿ ಆಗ್ತಿದೆ, ಪ್ರಗತಿ ಕಾಣ್ತಾ ಇದೆ, ದಿನೇ ದಿನೇ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವರು ವಾರ್ಡ್ಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಮೇಲೆ ಬಹು ಬೇಗ ಹೊರಗಡೆ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಆಡಿದ್ರು ಅಂತ ಹೇಳ್ಬೋದು ರಘು. ಜವರಿಗೆ ನಾಳೆ ಅವರನ್ನ ವಾರ್ಡ್ಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಎಷ್ಟಿದೆ ಅಂತ? ಬಹುವಾಗಿ ಹೇಳೋದಾದರೆ ಹೆಚ್ಚಿನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗ್ತದೆ. ಯಾಕಂದರೆ ಅದನ್ನು ವಾರ್ಡ್ ಶಿಫ್ಟ್ ಮಾಡುವಂಥ ವಿಚಾರ ಇನ್ನೂ ಚಿಂತನೆ ನಡೀತಾ ಇದೆ. ಅಂದರೆ ಇನ್ನು ವೆಂಟಿಲೇಟರ್ ತೆಗೆದಾದ ಮೇಲೆ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡುವಂಥ ವಿಚಾರ ಗಮನಕ್ಕೆ ಬರುತ್ತೆ. ಅದಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ 10 ಜನ ವೈದ್ಯರ ತಂಡ ಏನಿದೆ ಅದಕ್ಕೆ ಚಿಂತನೆ ನಡೆಸ್ತಾ ಇದೆ. ಅದಾದಮೇಲೆ ಈಗ ವೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಅದಾದ ನಂತರ ಕಂಪ್ಲೀಟ್ ಅವರು ತಮ್ಮ ಅಂದರೆ ಕೃತಕ ಉಸಿರಾಟದ ಒಂದು ಅಳವಡಿಕೆ ಏನಾಗಿದೆ ಅದು ಸ್ಲೋ ಡೇ ಬೈ ಡೇ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಸ್ವಯಂ ಅವರೇ ಉಸಿರಾಟ ಯಾವಾಗ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಅವತ್ತು ವೆಂಟಿಲೇಟರ್ ತೆಗೆದು ನಂತರ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು ರಘು. ಓಕೆ, ಜೇವರಿಗೆ ಅಂಬಿ ಅವರನ್ನು ನೋಡ್ಕೊಳ್ಳಿಕ್ಕೆ ಅವರ ಕುಟುಂಬ ವರ್ಗದವರು ಯಾರು ಆಸ್ಪತ್ರೆಯಲ್ಲಿದ್ದಾರೆ? ಹೌದು ರಘು, ಈಗಾಗಲೇ ಹೇಳಿದಂತೆ ಒಂದು ಕಡೆ ಸುಮಲತಾ ಅವರಿದ್ದಾರೆ, ಇನ್ನೊಂದು ಕಡೆ ಅಭಿಷೇಕ್ ಇದ್ದಾರೆ, ಆಪ್ತರಿದ್ದಾರೆ, ಸ್ನೇಹಿತರಿದ್ದಾರೆ. ಇನ್ನು ಪ್ರತಿದಿನ ಸುಮಾರು ಜನ ಎಲ್ಲ ಬಂದು ಅಂಬರೀಷ್ ಅವ್ರನ್ನ ಮೀಟ್ ಆಗಿ ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಘು. ಥ್ಯಾಂಕ್ ಯು ಜೇವೂರ್, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಅಂಬರೀಷ್ ಅವರ ಆರೋಗ್ಯದಲ್ಲಿ